ತಗ್ ಲೈಫ್ ಸೋತು ಸುಣ್ಣ ಆಗೋಗಿದೆ. ಸೊ ಒಂದು ಧಮ್ಕಿ ಆಂಗಲ್ ಅಲ್ಲೇ ಒಂದು ಲೆಟರ್ ಫಿಲಂ ಚೇಂಬರ್ಗೆ ಬಂದಿರೋದು. ಅಂದ್ರೆ ಕನ್ನಡ ಇಂಡಸ್ಟ್ರಿಗೆನೆ ಇದು ಲಾಸ್, ಮುಂದೆ ಎಲ್ಲ ಸಿನಿಮಾಗಳಿಗೂ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲೇ ಲೆಟರ್ ಬಂದಿರೋದು ಸರ್. ಇದಕ್ಕೆ ನೀವು ಯಾವ ರೀತಿ ರಿಯಾಕ್ಟ್? ಇಲ್ಲಮ್ಮ, ಧಮ್ಕಿ ಥರ ಏನಿಲ್ಲ. ನಾವು ಇಂಡಸ್ಟ್ರಿಯಲ್ಲಿ ಸೇರಿ ಏನೋ ಬಗೆಹರಿಸೋಣ ಅಂತ ಅವ್ರು ಬರೆದಿದ್ದಾರೆ. ಅದಕ್ಕೂ ನಾವು ರಿಟರ್ನ್ ಕಳಿಸಿದ್ವಿ ಅವ್ರಿಗೊಂದು, ನಾವು ಒಂದು ಲೆಟ್ರ್ ಹಾಕಿದ್ವಿ. ನೀವೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ಮಾಡಿರಿ, ನಾವು ಸಿದ್ಧವಾಗಿದ್ವಿ. ಧಮ್ಕಿ ಆಗೋದಂಥದ್ದೇನಿಲ್ಲ. ಏನಾರ ಇವು ಸಿನಿಮಾಗಳು ಅಲ್ಲಿ ಇದು ಇಲ್ಲಿ ಹೋಗಲ್ಲ ಅಂದಾಗ ಲಾಸ್ ಆಗೋದು ಅವ್ರಿಗೇನೆ ಜಾಸ್ತಿ. ನಮ್ಮದೇನೋ ಒಂದು 4-5 ಸಿನಿಮಾಗಳು ಆ ಕಡೆ ಹೋಗ್ಬೋದು. ಅವ್ರದ್ದು ಎಲ್ಲ ಸಿನಿಮಾಗಳು ನಾವು ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಅವ್ರಿಗೆ ರೆವೆನ್ಯೂ ಹೋಗ್ತಾಯಿದೆ. ಹಾಗಾಗಿ ಲಾಸ್ ಆಗೋದಂತ ಅವ್ರಿಗೆ. ಯಾವುದೇ ರೀತಿ ಧಮ್ಕಿ ಅನ್ನೋದಕ್ಕಂತ ಒಂದೇ ಇಬ್ಬರು ಸೇರ್ಕೊಂಡು ಏನೋ ಮಾಡೋಣ ಅನ್ನೋದು ಅವರ ಇದಿತ್ತು. ಅದನ್ನೇ ಮಾಡಿ ಅಂತೇಳಿ ನಾವು ಅವ್ರಿಗೆ ವಾಪಸ್ ಲೆಟರ್ ಕಳಿಸಿದ್ವಿ. ಸರ್, ಈ ಸಿನಿಮಾ ರಿಲೀಸ್ ಆಗೋ ಸಂದರ್ಭದಲ್ಲಿ ಅಲ್ಲಿಯ ಯಾರೋ ಒಂದು ವ್ಯಕ್ತಿ ಲಾಯರ್ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ಗೆ ಲೆಟರ್ಗಳನ್ನ ಕಳಿಸ್ಕೊಟ್ಟಿದ್ದಾನೆ. ಅಂದ್ರೆ ನೀವು ಸಿನಿಮಾ ರಿಲೀಸ್ ಮಾಡಿ, ನಾವು ನಿಮ್ಮನ್ನ ನೋಡ್ಕೋತೀವಿ ಅನ್ನೋ ಒಂದು ಆಂಗಲ್ ಅಲ್ಲಿ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ಗಳ ಕೈ ಸೇರಿದ್ದು ನಿಮ್ ಗಮನಕ್ಕೆ ಬಂದಿದೆ? ಇಲ್ಲಮ್ಮ, ಖಂಡಿತ ನಮ್ಗೆ ಗಮನಕ್ಕೆ ಬಂದಿಲ್ಲ. ನಮ್ಮ ಮೇಯ್ನ್ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರಲ್ಲ ಅವ್ರು ತಗೊಂಡೇ ಇಲ್ಲ, ಅವರು ಇದೇ ಮಾಡ್ಕೊಂಡಿಲ್ಲ. ನಾನು ಇಲ್ಲಿಗೆ ಕ್ಷಮಾಪಣೆ ಹೇಳ್ದೆ ಅನಿಸ್ತು. ನಾನು ಯಾವುದೋ ಮುಂದೆ ಹೊರೆಯೋದಿಲ್ಲ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ಅದೇ ರೀತಿ ನಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆಲ್ಲ ಧನ್ಯವಾದಗಳು ನಾವು ತಿಳಿಸ್ಬೇಕಾಗುತ್ತೆ ಇವತ್ತು ನಮ್ಮ ಇಂಡಸ್ಟ್ರಿ ಪರವಾಗಿ. ಈಗ ತಗ್ ಲೈಫ್ ಸೋತು ಸುಣ್ಣ ಆಗೋಗಿದೆ. ಸೊ ಒಂದು ಧಮ್ಕಿ ಆಂಗಲ್ ಅಲ್ಲೇ ಒಂದು ಲೆಟರ್ ಫಿಲಂ ಚೇಂಬರ್ಗೆ ಬಂದಿರೋದು. ಅಂದ್ರೆ ಕನ್ನಡ ಇಂಡಸ್ಟ್ರಿಗೆನೆ ಇದು ಲಾಸ್, ಮುಂದೆ ಎಲ್ಲ ಸಿನಿಮಾಗಳಿಗೂ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲೇ ಲೆಟರ್ ಬಂದಿರೋದು ಸರ್. ಇದಕ್ಕೆ ನೀವು ಯಾವ ರೀತಿ ರಿಯಾಕ್ಟ್? ಇಲ್ಲಮ್ಮ, ಧಮ್ಕಿ ಥರ ಏನಿಲ್ಲ. ನಾವು ಇಂಡಸ್ಟ್ರಿಯಲ್ಲಿ ಸೇರಿ ಏನೋ ಬಗೆಹರಿಸೋಣ ಅಂತ ಅವ್ರು ಬರೆದಿದ್ದಾರೆ. ಅದಕ್ಕೂ ನಾವು ರಿಟರ್ನ್ ಕಳಿಸಿದ್ವಿ ಅವ್ರಿಗೊಂದು, ನಾವು ಒಂದು ಲೆಟ್ರ್ ಹಾಕಿದ್ವಿ. ನೀವೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ಮಾಡಿರಿ, ನಾವು ಸಿದ್ಧವಾಗಿದ್ವಿ. ಧಮ್ಕಿ ಆಗೋದಂಥದ್ದೇನಿಲ್ಲ. ಏನಾರ ಇವು ಸಿನಿಮಾಗಳು ಅಲ್ಲಿ ಇದು ಇಲ್ಲಿ ಹೋಗಲ್ಲ ಅಂದಾಗ ಲಾಸ್ ಆಗೋದು ಅವ್ರಿಗೇನೆ ಜಾಸ್ತಿ. ನಮ್ಮದೇನೋ ಒಂದು 4-5 ಸಿನಿಮಾಗಳು ಆ ಕಡೆ ಹೋಗ್ಬೋದು. ಅವ್ರದ್ದು ಎಲ್ಲ ಸಿನಿಮಾಗಳು ನಾವು ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಅವ್ರಿಗೆ ರೆವೆನ್ಯೂ ಹೋಗ್ತಾಯಿದೆ. ಹಾಗಾಗಿ ಲಾಸ್ ಆಗೋದಂತ ಅವ್ರಿಗೆ. ಯಾವುದೇ ರೀತಿ ಧಮ್ಕಿ ಅನ್ನೋದಕ್ಕಂತ ಒಂದೇ ಇಬ್ಬರು ಸೇರ್ಕೊಂಡು ಏನೋ ಮಾಡೋಣ ಅನ್ನೋದು ಅವರ ಇದಿತ್ತು. ಅದನ್ನೇ ಮಾಡಿ ಅಂತೇಳಿ ನಾವು ಅವ್ರಿಗೆ ವಾಪಸ್ ಲೆಟರ್ ಕಳಿಸಿದ್ವಿ. ಸರ್, ಈ ಸಿನಿಮಾ ರಿಲೀಸ್ ಆಗೋ ಸಂದರ್ಭದಲ್ಲಿ ಅಲ್ಲಿಯ ಯಾರೋ ಒಂದು ವ್ಯಕ್ತಿ ಲಾಯರ್ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ಗೆ ಲೆಟರ್ಗಳನ್ನ ಕಳಿಸ್ಕೊಟ್ಟಿದ್ದಾನೆ. ಅಂದ್ರೆ ನೀವು ಸಿನಿಮಾ ರಿಲೀಸ್ ಮಾಡಿ, ನಾವು ನಿಮ್ಮನ್ನ ನೋಡ್ಕೋತೀವಿ ಅನ್ನೋ ಒಂದು ಆಂಗಲ್ ಅಲ್ಲಿ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ಗಳ ಕೈ ಸೇರಿದ್ದು ನಿಮ್ ಗಮನಕ್ಕೆ ಬಂದಿದೆ? ಇಲ್ಲಮ್ಮ, ಖಂಡಿತ ನಮ್ಗೆ ಗಮನಕ್ಕೆ ಬಂದಿಲ್ಲ. ನಮ್ಮ ಮೇಯ್ನ್ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರಲ್ಲ ಅವ್ರು ತಗೊಂಡೇ ಇಲ್ಲ, ಅವರು ಇದೇ ಮಾಡ್ಕೊಂಡಿಲ್ಲ. ನಾನು ಇಲ್ಲಿಗೆ ಕ್ಷಮಾಪಣೆ ಹೇಳ್ದೆ ಅನಿಸ್ತು. ನಾನು ಯಾವುದೋ ಮುಂದೆ ಹೊರೆಯೋದಿಲ್ಲ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ಅದೇ ರೀತಿ ನಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆಲ್ಲ ಧನ್ಯವಾದಗಳು ನಾವು ತಿಳಿಸ್ಬೇಕಾಗುತ್ತೆ ಇವತ್ತು ನಮ್ಮ ಇಂಡಸ್ಟ್ರಿ ಪರವಾಗಿ.